ಆತ್ಮೀಯ ವಿದ್ಯಾರ್ಥಿಗಳೇ, ನಿನ್ನೆ ನಿಮಗೆ ಈ ಪ್ರಾಬ್ಲಮನ್ನು ನಾನು ಕೊಟ್ಟಿದ್ದೆ. ಜನರಲೈಸ್ ದ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ಸ್ ಇನ್ ದ ಬುಕ್ಸ್ ಆಫ್ ಗಣೇಶ್. ಗಣೇಶ್ ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಶ್ 1 ಲಕ್ಷ, ಪೇಡ್ ಇನ್ ಟು ಬ್ಯಾಂಕ್, ಬಾಟ್ ಗುಡ್ಸ್ ಫಾರ್ ಕ್ಯಾಶ್, ಸೋಲ್ಡ್ ಗುಡ್ಸ್ ಟು ರಮೇಶ, ವಿಡ್ರಾ ಬ್ಯಾಂಕ್ ಫ್ರಮ್ ಬ್ಯಾಂಕ್ ಫಾರ್ ಆಫೀಸ್ ಯೂಸ್ ಐತಿ, ರಿಸೀವ್ಡ್ ಚೆಕ್ 5,000 ಫುಲ್ ಸೆಟಲ್ಮೆಂಟ್ ಆಫ್ ಹಿಸ್ ಅಕೌಂಟ್, 6,000 ಫುಲ್ ಸೆಟಲ್ಮೆಂಟ್ ಐತಿ, ವೇಜಸ್ ಪೇಡ್ ರವಿ 19,000, ಫುಲ್ ಸೆಟಲ್ಮೆಂಟ್ 20,000, ರಿಸೀವ್ಡ್ ಇಂಟ್ರೆಸ್ಟ್, ಡಿಪಾಸಿಟ್ ರಮೇಶ್ ಚೆಕ್ ಇನ್ ಟು ಬ್ಯಾಂಕ್, ವಿಡ್ರಾ ಕ್ಯಾಶ್ ಫಾರ್ ಪರ್ಸ್ನಲ್ ಯೂಸು ಐತಿ, ಪರ್ಚೇಡ್ ಕಾರ್ 22 lakh ಫ್ರಮ್ ಮಾರುತಿ ಆಟೋಸ್. ಇವತ್ತು ನಾವು ಜನರಲ್ ಎಂಟ್ರಿಯನ್ನು ಬಿಡಿಸೋದು ನೋಡೋಣ. ನಾಳೆ ಲೇಜರ್ಗೆ ಹೋಗೋಣ. ಮೊದಲ ಇದ್ರ ಪ್ರಕಾರ ಡೇಟಾ 2016 ಏಪ್ರಿಲ್ 1. ಗಣೇಶ್ ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಶ್. ಸ್ಟಾರ್ಟೆಡ್ ಇರ್ತಾರೆ ಯಾವಾಗಲೂ ಕ್ಯಾಪಿಟಲ್ ಇರ್ತೈತಿ, ಕ್ಯಾಶ್ ಇದ್ದಾಗ ಇನ್ನೊಂದು ಕ್ಯಾಶ್ ಐತಿ, ಇದು ಅಸೆಟ್ಟ, ಇದು ಕ್ಯಾಪಿಟಲ್. ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವು ಅಂದ್ರೆ ನಮ್ಮದು ಕ್ಯಾಶ ಹೆಚ್ಚಾಕೈತಿ, ಕ್ಯಾಪಿಟಲ್ನ ಹೆಚ್ಚಾಕೈತಿ. ಅಸೆಟ್ ಪ್ರಕಾರ ಇನ್ಕ್ರೀಸ್ ಇತ್ತರ ಅದು ಡೆಬಿಟ, ಕ್ಯಾಪಿಟಲ್ ರೂಲ್ ಪ್ರಕಾರ ಡಿಕ್ರೀಸ್ ಇದ್ರೆ ಡೆಬಿಟ, ಇನ್ಕ್ರೀಸ್ ಇದ್ರೆ ಕ್ರೆಡಿಟ. ಅದಕ್ಕೆ ಕ್ಯಾಪಿಟಲ್ ಯಾವಾಗ ಕ್ರೆಡಿಟ್ ಹಾಕೋದು ಹೇಳಿ ನಾನು. 1 ಕ್ಯಾಶ್ ಅಕೌಂಟ್ ಡೆಬಿಟ್ 1 ಲಕ್ಷ ರೂಪಾಯಿ. 2 ಕ್ಯಾಪಿಟಲ್ ಅಕೌಂಟ್ 1 ಲಕ್ಷ ರೂಪಾಯಿ. ಸ್ಟಾರ್ಟೆಡ್ ವಿತ್ ಕ್ಯಾಶ್. 2 ಪೇಯ್ಡ್ ಕ್ಯಾಶ್ ಇನ್ ಟು ಬ್ಯಾಂಕ್. ಪೇಯ್ಡ್ ಕ್ಯಾಶ್ ಇನ್ ಟು ಬ್ಯಾಂಕಾ, ಡಿಪಾಸಿಟ್ ಇನ್ ಟು ಬ್ಯಾಂಕಾ ಮತ್ತು ಓಪನ್ಡ್ ಬ್ಯಾಂಕ್ ಅಕೌಂಟ್ ಅಂದರೆ ಎಲ್ಲ ಒಂದೇ ಬ್ಯಾಂಕಿನಾಗ ರೊಕ್ಕ ಇಡೋದು. ಪೇಯ್ಡ್ ಇನ್ ಟು ಬ್ಯಾಂಕ್ ಇಷ್ಟೇ ನೋಡಿರಿ. ಪೇಯ್ಡ್ ಇದ್ದಾಗ ಕ್ಯಾಶ ಶೇರ್ ಆಗುತ್ತದೆ, ನಮಗೆ ಐಡಿಯಾ ಐತೆ. ಪೇಯ್ಡ್ ಇದ್ದಾಗ ಕ್ಯಾಶ ಒಂದು ಕ್ಯಾಶ್ ಬತ್ತು, ಇನ್ನೊಂದು ಬ್ಯಾಂಕ್ ಅಕೌಂಟ್ ಬತ್ತು. ಕ್ಯಾಶ ಅಸೆಟ್ಟ, ಬ್ಯಾಂಕು ಅಸೆಟ್ಟ. ಪೇಯ್ಡ್ ಇತ್ತಂದ್ರೆ ನಮ್ಮ ಕ್ಯಾಶ ಕಡಿಮೆ ಆಕೈತಿ, ಬ್ಯಾಂಕಿನಾಗ ಇಟ್ಟು ನಮ್ಮ ಕ್ಯಾಶ್ ಜಾಸ್ತಿ ಆಕೈತಿ. ಅಸೆಟ್ ಪ್ರಕಾರ ಕಡಿಮೆ ಆಗ್ತಾರೆ ಕ್ರೆಡಿಟ, ಹೆಚ್ಚಾದ್ರೆ ಡೆಬಿಟ. ಅಂದಾಗ ಬ್ಯಾಂಕ್ ಅಕೌಂಟ್ ಡೆಬಿಟ್. 2 ಕ್ಯಾಶ್ ಅಕೌಂಟ್ 40,000. ಬ್ಯಾಂಕ್ ಪೇಯ್ಡ್ ಇಂಟು ಬ್ಯಾಂಕ್. 7ನೇ ತಾರೀಕು ಬಾಟ್ ಗುಡ್ಸ್ ಫಾರ್ ಕ್ಯಾಶ್. ಬಾಟ್ ಅಂದರೆ ಏನಪ್ಪ? ಪರ್ಚೇಸಸ್ ಅಂತೇಳಿ ನಾವು. ಗೂಡ್ಸ್ ಇದ್ದಾಗ ಪರ್ಚೇಸಸ್ ಅಕೌಂಟ ಬರ್ತೈತಿ. ಪರ್ಚೇಸಸ್ ಅಕೌಂಟ ಫಾರ್ ಕ್ಯಾಶ್ ಐತಿ, ಕ್ಯಾಶ್ ಅಕೌಂಟ. ಇದು ಅಸೆಟ್ಟ, ಇದು ಎಕ್ಸ್ಪೆಂಡಿಚರ. ಎಕ್ಸ್ಪೆಂಡಿಚರ್ ಯಾವಾಗಲೂ ಹೆಚ್ಚಾಕತ್ತೋಕತ್ತಿ. ಅಸೆಟ್ ಕ್ಯಾಶ್ ಖರೀದಿ ಮಾಡಿದ್ರೆ ಕ್ಯಾಶ್ ಕಡಿಮೆ ಹಾಕೋತ ಬರ್ತೈತಿ. ಅಂದರೆ ಕಡಿಮೆ ಆಗ್ತಾರೆ ಕ್ರೆಡಿಟ, ಎಕ್ಸ್ಪೆಂಡಿಚರ್ ಯಾವಾಗಲೂ ಡೆಬಿಟ. ಅದಕ್ಕೆ ಪರ್ಚೇಸ್ ಅಕೌಂಟ್ ಡೇಟ್ ಆರ್ಟು ಕ್ಯಾಶ್ ಅಕೌಂಟ್. 2 ಕ್ಯಾಶ್ ಅಕೌಂಟ್ 15,000. ಬಾಟ್ ಗುಡ್ಸ್ ಫಾರ್ ಕ್ಯಾಶ್. ಸೋಲ್ಡ್ ಗುಡ್ಸ್ ಟು ರಮೇಶ್. ಇಲ್ಲಿ ಫಾರ್ ಕ್ಯಾಶ್ ಶಬ್ದ ಬಳಸಿಲ್ಲ, ರಮೇಶ್ ಅಷ್ಟೇ ಬಂದನು ಅಂದಾಗ ಒಂದು ರಮೇಶ್ ಅಕೌಂಟ, ಇನ್ನೊಂದು ಸೇಲ್ಸ್ ಅಕೌಂಟ್. ಸೇಲ್ಸ್ ಅಕೌಂಟ್ ಯಾವಾಗಲೂ ಇನ್ಕಮ್ಮ, ಇದು
ಅಸೆಟ್. ಸೋಲ್ಡ್ ಮ್ಯಾರೇಜು ಅಂದ್ರೆ ಡೆಟಾರ್. ಯಾವಾಗಲೂ ಹೇಳಿ ನಾನು ಇನ್ಕಮ್ ಅಕೌಂಟ್ ಯಾವಾಗಲೂ ಕ್ರೆಡಿಟ್ ಇರ್ತೈತಿ, ಇದು ಡೆಬಿಟ್. ಸೇಲ್ಸ್ ಅಕೌಂಟ್ ಕ್ರೆಡಿಟ್ ಇರ್ತಾರ. ಕ್ಯಾಶ್ ಇದ್ದರೆ ಕ್ಯಾಶ್ ಅಕೌಂಟ್ ಇರಬೇಕು, ಇಲ್ಲ ವ್ಯಕ್ತಿ ಇದ್ದರೆ ವ್ಯಕ್ತಿ ಅನ್ನಬೇಕು. ಅದಕ್ಕೆ ರಮೇಶ್ ಅಕೌಂಟ್ ಡೆಬಿಟ್ 6,000 ಟು ಸೇಲ್ಸ್ ಅಕೌಂಟ್ 6,000 ಸೋಲ್ಡ್ ಗೂಡ್ಸ್ ಟು ರಮೇಶ್. 9ನೇ ತಾರೀಕು ತೊಗೋತೀವಿ ನಾವು. ವಿತ್ಡ್ರಾ ಫ್ರಮ್ ಬ್ಯಾಂಕ್ ಫಾರ್ ಆಫೀಸ್ ಯೂಸ್. ಇದನ್ನು ಗಮನಿಸ್ಕೊರಿ, ಪರ್ಸ್ನಲ್ ಯೂಸ್ ಬೇರೆ ಮತ್ತು ಆಫೀಸ್ ಯೂಸ್ ಬೇರೆ. ಯಾಕಂದರೆ ಪರ್ಸ್ನಲ್ ಯೂಸಾ ಅಥವಾ ಪ್ರೈವೇಟ್ ಯೂಸಾ ಬತ್ತಂದ್ರೆ ನಿಮಗೆ ನಾನು ಏನು ಹೇಳೀನಿ, ಡ್ರಾಯಿಂಗ್ಸ್ ತೋರಿದ. ಪರ್ಸ್ನಲ್ ಯೂಸ್ ಶಬ್ದ ಬರಲಿಲ್ಲ ಅಂದರೆ ಆಫೀಸ್ ಯೂಸ್ ಬರ್ತಾರ, ಈ ಮೇಲಿನ ಎಂಟ್ರಿಯೇ ಉಲ್ಟಾಕತ್ತೆ. ಬ್ಯಾಂಕಿನಾಗ ಇಡೋ ಮುಂದೆ ಏನೈತೀವಿ ನಾವು, ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಕ್ಯಾಶ್. ಬ್ಯಾಂಕಿನಾಗ ಇಡೋ ಮುಂದೆ ಬ್ಯಾಂಕಿನಾಗ ರೊಕ್ಕ ಇಡ್ತೀವಿ, ತಕ್ಕೊಳ್ಳೋ ಮುಂದೆ ಬ್ಯಾಂಕಿನಾಗ ಇಡೋ ಮುಂದೆ ನಮ್ಗೆ ಕ್ಯಾಶ್ ಹೋಗಿರ್ತೈತಿ, ತಕ್ಕೊಳ್ಳೋ ಮುಂದೆ ನಮ್ಗೆ ಕ್ಯಾಶ್ ಬರ್ತೈತಿ. ಕ್ಯಾಶ್ ಕಮ್ಸಿನ್ ನಮಗೆ ಕಮ್ಸಿನ್ ಹಾಕಿದ್ರೆ ಡೆಬಿಟ, ಹೋತು ಕ್ರೆಡಿಟ. ಅಸೆಟ್ ಯಾವಾಗಲೂ ನಮಗೆ ಬರ್ತಿತ್ತರ ಡೆಬಿಟ್ ಹಾಕ್ರಿ, ಹೋಗ್ತಿರ್ತಾರೆ ಕ್ರೆಡಿಟ್ ಹಾಕ್ರಿ. ಇಷ್ಟೇ, ಪ್ರತಿಯೊಂದರಲ್ಲಿ ಅಸೆಟ್ ಅದ ನೋಡ್ರಿ. ಅಸೆಟ್ 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 ಹಾಂ ಹಿಂಗಿರ್ತಾವೆ ಇಲ್ಲಿ ಸಾಮಾನ್ಯವಾಗಿ. ಈಗ ಸೇಲ್ಸ್ ನಮ್ದು ಗೂಡ್ಸ್ ಹೋಗ್ಕೈತಿ ಅಂತ ಕ್ರೆಡಿಟ್ ಅಂದಾಗ, ಇಲ್ಲಿ ಆಫೀಸ್ ಯೂಸ್ ಐತೆ ಅಂದಾಗ ನಾವು ಉಲ್ಟಾ ಎಂಟ್ರಿ ಮಾಡ್ಕೋಬೇಕು. ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್ 12,000. ಇಲ್ಲಿ ಬೇಕು withdraw from bank for office use. ಬ್ಯಾಲೆನ್ಸ್ ಕ್ಯಾರಿ ಡೌನ್. ಪೇಜ್ ತುಂಬ್ತಿತ್ತು, ಲೆಕ್ಕ ಇಟ್ಕೊಳ್ಳೋಣ. ಹೌದಾ? 0 0 0 11 1 13 ಕೈಲಾಗ ಕೊಟ್ಟಿವಿ. 2 4 8 1,83,000 ರೂಪಾಯಿ ಆಗ್ತದೆ. ಇದನ್ನು ನಾವು ಇಲ್ಲಿ ಯಥಾ ರೀತಿ ಬ್ಯಾಲೆನ್ಸ್ ಬ್ರಾಡೌನ್ ಅಂತ ತಗೋತೀವಿ. 1,83,000 1,83,000 ತಗೊಂಡು ಮುಂದಿನ ತಾರೀಕು 12ನೇ ತಾರೀಕು ತಗೋತಾನೆ. ರಿಸೀವ್ಡ್ ಚೆಕ್. ಇಲ್ಲಿ ಬತ್ತು ನಿಮಗೊಂದು ಐಡಿಯಾ ಕೊಟ್ಟಿನಿ. ಪೇಡ್ ಬೈ ಚೆಕ್ ಬಂದ್ರೆ ಬ್ಯಾಂಕ್ ಅಕೌಂಟ್ ಹಾಕೋರಿ. ರಿಸೀವ್ಡ್ ಇತ್ತಂದ್ರೆ ಅದು ಕ್ಯಾಶ. ನೀವು ಚೆಕ್ ಇಸ್ಕೋರಿ ಅಥವಾ ಕ್ಯಾಶ್ ಇಸ್ಕೋರಿ, ಏನೇ ಇಸ್ಕೋರಿ, ಅದು ಯಾವಾಗಲೂ ಕ್ಯಾಶ್. ಯಾವಾಗ ನೀವು ಬ್ಯಾಂಕ್ನಾಗ ಇಡ್ತಿರಲ್ಲ ಅವಾಗ ಅದು ಜಮಾ ಆಕೈತಿ. ಅಲ್ಲಿ ತನಕ ಚೆಕ್ ನಿಮ್ಮ ಕಿಶಾಗಿದ್ದಾಗ ಜಮಾ ಆಗೋದಿಲ್ಲ. ಪೇಡ್ ಬೈ ಚೆಕ್ ಅಂದಾಗ ಮಾತ್ರ ಬ್ಯಾಂಕ್ನಾಗ ಕಡಿಮೆ ಆಕೈತಿ. ಏನು ಹೇಳಿರೋರು, ರಿಸೀವ್ಡ್ ಚೆಕ್ ಫ್ರಮ್ ರಮೇಶ್ 5,900 ಫುಲ್ ಸೆಟಲ್ಮೆಂಟ್ ಆಫ್ ಹಿಸ್ ಅಕೌಂಟ್ 6,000 ರಮೇಶ್ ಕೊಡಬೇಕಾಗಿತ್ತು. ನಾವು ಚೆಕ್ ಇಸ್ಕೊಂಡಿವು. ಹಂಗಾರೆ ಇಲ್ಲಿ ಒಂದು ರಮೇಶ್ ಬರ್ತೈತಿ, ಇನ್ನೊಂದು ಕ್ಯಾಶ. ಇದು ಅಸೆಟ್ಟ, ಇದು ಲಯಬಿಲಿಟಿ ಇರ್ತೈತೆ. ಯೂಸ್ವಲ್ ಆಗಿ ರಿಸೀವ್ಡ್ ಇತ್ತಂದ್ರೆ ನಮಗದು ಹೆಚ್ಚಾಕೈತಿ, ಇದು ಕಡಿಮೆ ಆಕೈತಿ. ರಮೇಶ್ ಎಷ್ಟು ಕೊಡಬೇಕಾಗಿತ್ತು, ನಮಗೆ 6,000 ರೂಪಾಯಿ ಕೊಡಬೇಕಾಗಿತ್ತು. ಎಷ್ಟು ಕೊಟ್ಟವ? 5,900 ಕೊಟ್ಟು. ಹಂಗಾರೆ ಇನ್ನೂ 100 ರೂಪಾಯಿ ಕೊಡಬೇಕಾಯ್ತು ನಮಗೆ. ಈ 100 ರೂಪಾಯಿನ ನಾವು ಏನು ಕರಿಬೇಕಿಲ್ಲಿ? ಡಿಸ್ಕೌಂಟ್. ಯಾವಾಗಲೂ ಡಿಸ್ಕೌಂಟ್ ಕ್ಯಾಶ್ ಕೂಡ ಇರ್ತೈತಿ, ನೆನಪಿಟ್ಕೊಳ್ಳಿ. ಫುಲ್ ಸೆಟಲ್ಮೆಂಟ್ ಬತ್ತಂದ್ರೆ ವ್ಯಕ್ತಿ ಹೆಸರು ಮುಂದೆ ಫುಲ್ ಅಮೌಂಟ್, ದೊಡ್ಡ ಅಮೌಂಟ್ ಕೊಡೋದು. ಕ್ಯಾಶ್ ಇಡೋದು ಡಿಫರೆನ್ಸನ್ನ ಡಿಸ್ಕೌಂಟ್ ತೊಗೋಬೇಕು. ರಿಸೀವ್ಡ್ ಎಂಟ್ರಿ ಮಾಡ್ಕೊಳ್ಳೋದು ಫಸ್ಟ್. ರಿಸೀವ್ಡ್ ಕ್ಯಾಶ್ ರಿಸೀವ್ ಮಾಡ್ಕೊಂಡಿವಿ ಅಂದ್ರೆ ಕ್ಯಾಶ್ ಅಕೌಂಟ್ ಡೆಬಿಟ್ ಆಕೈತಿ, ಇವು ಕ್ರೆಡಿಟ್ ಆಕ. ಅದರೊಳಗೆ ಡಿಸ್ಕೌಂಟ್ ಅಕೌಂಟ್ ಡೆಬಿಟ್ ಆಕೈತಿ ಅಂದಾಗ ನಾವು ಇಲ್ಲಿ ಏನು ಮಾಡಬೇಕು? ಕ್ಯಾಶ್ ಅಕೌಂಟ್ ಡೆಬಿಟ್ 5,000
900. Discount account debit 100 to Ramesh account total ಆಗಿ 6000. ಇಲ್ಲಿ received check from Ramesh allowed ಡಿಸ್ಕೌಂಟ್. ಇದು ಸ್ವಲ್ಪ ಗಮನಿಸ್ರಿ ನೀವು ಇಲ್ಲಿ ಹೀಗೆ ಫುಲ್ ಸೆಟಲ್ಮೆಂಟ್ ಬರ್ತಾರೆ ಹೆಸರು ನಾವು ಮೊದಲು ವಿಚಾರ ಮಾಡ್ಕೊ ರಿಸೀವ್ಡ್ ಇದ್ದಾಗ ಕ್ಯಾಶ್ ಡೆಬಿಟ್ ಆಗುತ್ತದೆ, ವ್ಯಕ್ತಿ ಕ್ರೆಡಿಟ್ ಆಗುತ್ತಾನೆ, ಕ್ರೆಡಿಟ್ ಬಂದು ಫುಲ್ ಅಮೌಂಟ್ ಇಡೋದು ಕ್ಯಾಶ್ ಡಿಫರೆನ್ಸ್. ಪೇಡ್ ಫುಲ್ ಸೆಟಲ್ಮೆಂಟ್ ಬರ್ತಾರೆ ಕ್ಯಾಶ್ ಕ್ರೆಡಿಟ್ ಆಕತಿ, ವ್ಯಕ್ತಿ ಡೆಬಿಟ್ ಹಾಕ, ನಾವು ಡೆಬಿಟ್ ಮುಂದೆ ಫುಲ್ ಅಮೌಂಟ್ ಇಡೋದು. ಮುಂದೆ ಒಂದು ಐತಿ ಇಲ್ಲಿ ಇನ್ನು 18 12 ಆದ ಕೂಡ 18 ಪೇಡ್ ವೇಜಸ್ ನೋಡಿರಿ, ವೇಜಸ್ ಎಕ್ಸ್ಪೆನ್ಸಸ್ ಅಕೌಂಟ್ ಡೆಬಿಟ್ 5000 ಟು ಕ್ಯಾಶ್ ಅಕೌಂಟ್ 5000. ಇಲ್ಲಿ ಪೇಡ್ ವೇಜಸ್ 20 ಪೇಡ್ ರವಿ ನೋಡಿ ಈಗ ಬತ್ತಿ ಇಲ್ಲಿ ಬತ್ತು. ಈಗ ರಿಸೀವ್ಡ್ ಇದ್ದಾಗ ನೋಡಿರಿ, ರಿಸೀವ್ಡ್ ಇಲ್ಲೇ ಇರ್ತಾರೆ. ರಿಸೀವ್ಡ್ ಇದ್ದಾಗ ಕ್ಯಾಶ್ ರಿಸೀವರಿ, ಚೆಕ್ ರಿಸೀವರಿ, ಕ್ಯಾಶ್ ಡೆಬಿಟ್ ಆಕೈತಿ. ಪೇಡ್ ಇದ್ದಾಗ ಕ್ಯಾಶ್ ಯಾವಾಗ ಕ್ರೆಡಿಟ್ ಆಕೈತಿ, ವ್ಯಕ್ತಿ ಡೆಬಿಟ್ ಹಾಕೋಣ. ಅದಕ್ಕೆ ಇಲ್ಲಿ ಪೇಡ್ ರವಿ ಇನ್ ಫುಲ್ ಸೆಟಲ್ಮೆಂಟ್ ಅಂದರೆ ರವಿ ಅಕೌಂಟ್ ಡೆಬಿಟ್ 20,000 ತೊಗೊಂಡು ಟು ಕ್ಯಾಶ್ ಅಕೌಂಟ್ 19,000 ನೋಡಿರಿ, ಟು ಡಿಸ್ಕೌಂಟ್ ಅಕೌಂಟ್ 1,000. ಹಿಂಗೆ ರಿಸೀವ್ಡ್ ಇದ್ದಾಗ ಡಿಸ್ಕೌಂಟ್ ಕ್ಯಾಶ್ ಡೆಬಿಟ್ ಹಾಕವು, ಪೇಡ್ ಇದ್ದಾಗ ಎರಡು ಕ್ರೆಡಿಟ್ ಹಾಕವು, ವ್ಯಕ್ತಿ ಮ್ಯಾಗ ಹಾಕೋಣ. ಅದಕ್ಕೆ ಇಲ್ಲಿ ಪೇಡ್ ರವಿ ಕ್ಯಾಶ್ ಆ್ಯಂಡ್ ಡಿಸ್ಕೌಂಟ್ ರಿಸೀವ್ಡ್ ಆಮೇಲೆ 21 ರಿಸೀವ್ಡ್ ಇಂಟ್ರೆಸ್ಟ್, ಪೇಡ್ ಇಂಟ್ರೆಸ್ಟ್, ರಿಸೀವ್ಡ್ ಇಂಟ್ರೆಸ್ಟ್, ಪೇಡ್ ವೇಜಸ್ ಟು ಕ್ಯಾಶ್. ಪೇಡ್ ಇದ್ದಾಗ ಕ್ಯಾಶ್ ಅವರು ಕ್ರೆಡಿಟ್ ಆಗುತ್ತದೆ, ರಿಸೀವ್ಡ್ ಇದ್ದಾಗ ಕ್ಯಾಶ್ ಅವರು ಡೆಬಿಟ್ ಆಗುತ್ತದೆ, ರಿಸೀವ್ಡ್ ಇದ್ದಾಗ ಕ್ಯಾಶ್ ಅವರು ಡೆಬಿಟ್ ಆಗುತ್ತದೆ, ರಿಸೀವ್ಡ್ ಕ್ಯಾಶ್, ಪೇಡ್ ಕ್ಯಾಶ್ ಡೆಬಿಟ್ ಕ್ರೆಡಿಟ್. ಹಂಗೆ ಕ್ಯಾಶ್ ಅಕೌಂಟ್ ಡೆಬಿಟ್ ಭಾಳ ಈಜಿ ಅದಾವು. ಈಗ ಒಮ್ಮೆ ಪ್ರಿನ್ಸಿಪಲ್ ತಿಳ್ಕೊಂಡ್ರೆ ಸಾಕಿದೆ. ಡೆಬಿಟ್ ಎಟ್ ಇಂಟ್ರೆಸ್ಟ್ ರೀ 5,000 ಟು ರಿಸೀವ್ಡ್ ಇಂಟ್ರೆಸ್ಟ್. ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಎಟ್ಟಾತ್ರಿ 3 9 9 14 24 29 3 1 1 2,19,000 ನೋಡಿ ಗೊತ್ತಾಗತ್ತೆ. 0 0 10 ಕೆಲವೊಂದು ಪಟ್ಟಿ 9 14 14 1 19 ಕೆಲವೊಂದು ಕೊಟ್ಟಿವಿ 3 11 2,19,000. ಇಲ್ಲಿ ಮತ್ತೊಂದು ಫಾರ್ಮೆಟ್ ಹಾಕ್ಕೊಳ್ಳೋಣ. ಇವಾಗ ಬ್ಯಾಲೆನ್ಸ್ ಬ್ರಾಟ್ ಡೌನ್ 2,19,000 2,19,000. ಮುಂದಿನ ಎಂಟ್ರಿ ಏನೈತಿ, ಡಿಪಾಸಿಟೆಡ್ ರಮೇಶ್ ಚೆಕ್ ಇಂಟು ಬ್ಯಾಂಕ್. ಡಿಪಾಸಿಟೆಡ್ ರಮೇಶ್ ಚೆಕ್ ಇಸ್ಕೊಂಡದ್ದು ಎಲ್ಲಿ ಇಸ್ಕೊಂಡಿದ್ದು? ರಮೇಶ್ ಚೆಕ್ ಇಲ್ಲಿ ಐತೆ ನೋಡಿ. ರಮೇಶ್ ಈ ಅಮೌಂಟ್ ಅಲ್ಲ, ಇದು ಡಿಸ್ಕೌಂಟ್ ಹಿಡ್ಕೊಂಡಿದೆ. ಚೆಕ್ ಬಂದಿದ್ದು ಎಷ್ಟೈತಿ? 5,900. ಇದನ್ನು ತೊಗೋಬೇಕು, ಕ್ಯಾಶ್ ಇದೆ ಚೆಕ್. ಇದು ಚೆಕ್ಕ ಕ್ಯಾಶ್ ತೊಗೊಂತೀವಿ, ಇದನ್ನು ತೊಗೋಬೇಕು, ಇದನ್ನು ತೊಗೋಬಾರ್ದು. ಅದಕ್ಕೆ ಡಿಪಾಸಿಟೆಡ್ ರಮೇಶ್ ಚೆಕ್ ಅಂದಾಗ
ತಾರೀಖ್ 22. ಎರಡನೇ ಎಂಟ್ರಿನೇ ಬ್ಯಾಂಕ್ ಅಕೌಂಟ್ ಡೆಬಿಟ್ 5,900. ಟು ಚೆಕ್ ಅಕೌಂಟ್ ಇರಬಾರ್ದು, ಕ್ಯಾಶ್ ಏನದ 5,900. ಇಲ್ಲಿ ಬಂದ ಡಿಪಾಸಿಟೆಡ್ ರಮೇಶ್ ಚೆಕ್ ಇಂಟು ಬ್ಯಾಂಕ್. 22 ಆದ ಕೂಡಲೇ 27 ಇಲ್ಲೈತೆ ನೋಡಿ, ಮತ್ತೆ ಹೋಯ್ತದೆ. ವಿತ್ಡ್ರಾ ಕ್ಯಾಶ್ ₹5,000 ಫಾರ್ ಪರ್ಸನಲ್ ಯೂಸ್, ಪ್ರೈವೇಟ್ ಯೂಸ್. ಹೆಂಗೆ ಪ್ರೈವೇಟ್ ಯೂಸ್, ಕ್ಯಾಶ್ ಫಾರ್ ಪ್ರೈವೇಟ್ ಯೂಸ್ ಅಂದರೆ ಸ್ವಂತ ಉಪಯೋಗಕ್ಕಾಗಿ. ನಾ ಹೇಳಿದೆ ಪರ್ಸ್ನಲ್ ಯೂಸ, ಪ್ರೈವೇಟ್ ಯೂಸ, ಡೊಮೆಸ್ಟಿಕ್ ಯೂಸ್ ಯಾವುದೋ ಬರಲಿ, ನೀವು ಅಲ್ಲಿ ಡ್ರಾಯಿಂಗ್ಸ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ಊಟ ಕ್ಯಾಶ್ ಐತಿ, ಕ್ಯಾಶೇ ಬರೀರಿ. ಬ್ಯಾಂಕ್ ಇದ್ರೆ ಬ್ಯಾಂಕ್ ಅನ್ರಿ, ಗೂಡ್ಸ್ ಇದ್ರೆ ಸ್ಟಾಕ್ ಅಂತ ಕರೀರಿ ಅಂದಾಗ ಇಲ್ಲಿ 5,000. ವಿತ್ಡ್ರಾ ಕ್ಯಾಶ್ ಫಾರ್ ಪ್ರೈವೇಟ್ ಯೂಸ್. ಲಾಸ್ಟ್ ಎಂಟ್ರಿ 30. ಪರ್ಚೇಸ್ಡ್ ಕಾರ್, ಪರ್ಚೇಸ್ಡ್ ಕಾರ್ ಐತೆ, ಪರ್ಚೇಸ್ ಗೂಡ್ಸ್ ಅಲ್ಲ. ಪರ್ಚೇಸ್ ಗೂಡ್ಸ್ ಅಂದಾಗ ನಾವು ಏನಿರಬೇಕು, ಪರ್ಚೇಸ್ ಅಕೌಂಟ್ ಅನ್ನಬೇಕು. ಸೋಲ್ಡ್ ಗೂಡ್ಸ್ ಅಂದಾಗ ಸೇಲ್ಸ್ ಅಕೌಂಟ್ ಅನ್ನಬೇಕು. ಸೋಲ್ಡ್ ಗೂಡ್ಸ್ ಬಿಟ್ಟು ಬೇರೆ ಬರ್ತಾರೆ ಅದನ್ನು ಅನ್ನಬೇಕು. ಸೊ ಇಲ್ಲಿ ಕಾರ್ ಪರ್ಚೇಸ್ ಮಾಡಿದ್ದೀವಿ, ಕ್ರೆಡಿಟ್ ಐತಿ, ಮಾರುತಿ ಆಟೋ ಲಿಮಿಟೆಡ್ ಅಂದಾಗ ನಾವಿಲ್ಲಿ ಕಾರ್ ಅಕೌಂಟ್ ಡೆಬಿಟ್ 1,00,000 ಟು ಮಾರುತಿ ಆಟೋ ಲಿಮಿಟೆಡ್ 1,00,000. ಪರ್ಚೇಸ್ಡ್ car on credit from Maruti Auto Limited. ಟೋಟಲ್ ಮಾಡಿದ್ರೆ 0,0,9,9,10 14, 19, 10 ಕೆಲ 2 3,29,000. 0, 0, 9, 14, 1, 19 ಕೈಲ ಕೊಟ್ಟಿವಿ 2, 3,29,000 ಟೋಟಲ್ ಬತ್ತು. ನಾನು ನಿನ್ನೆ ದಿನ ನಿಮಗೊಂದಿಷ್ಟು ಎಕ್ಸಾಂಪಲ್ಸ್ಗಳನ್ನು ಕಳಿಸೀನಿ, ಒಂದು 5 ಎಕ್ಸಾಂಪಲ್. ಅವ್ರು ತಿಳ್ಸಾಕತ್ಯಾರ, ಅಲ್ಲಿ ನಿಮಗೆ ವಿಡಿಯೋ ಹಾಕ್ತಿರ್ತಾನೆ ಅವನು, ಆ ವಿಡಿಯೋಗಳನ್ನು ಗಮನಿಸ್ರಿ. ಅವ್ರು ತಿಳ್ಸಾಕತ್ತಾರೆ. ಈಗಾಗಲೇ 3 ಪ್ರಾಬ್ಲಮ್ ತಿಳಿಸ್ಯಾರ, ಇನ್ನೂ 2 ಪ್ರಾಬ್ಲಮ್ ತಿಳಿಸ್ತಾರೋ. ತಿಳಿಸೋಕ್ಕಿಂತ ಪೂರ್ವದಲ್ಲಿ ನೀವು ಅವ್ನು ಟ್ರೈ ಮಾಡಿರಿ, ಅವ್ರು ತಿಳಿಸಿದ ಪ್ರಕಾರ ಐತಿಯಲ್ಲೋ ನೋಡಿರಿ. ಅವರು ತಿಳಿಸ್ತಕ್ಕಂಥ ಪ್ರಾಬ್ಲಮ್ಗಳು ಕೂಡ ಈಸಿಯಾಗಿ ಹೇಳಕತ್ಯಾರ, ಸ್ವಲ್ಪ ಗಮನಿಸ್ಕೊತೀರಿ. ನಾಳೆ ಇದರ ಮುಂದಿನ ಭಾಗ ಲೇಜರ್ ತೊಗೋತಾನೆ, ಅಂದರೆ ಜರ್ನಲ್ದಿಂದ ಲೇಜರ್ಗೆ ಹೋಗಿ ತೊಗೋತೀನಿ. ಇದು ಕಂಟಿನ್ಯೂ ಆಕತಿ. ಧನ್ಯವಾದಗಳು.